ಹಲೋ ಎವ್ರಿವನ್. 41ನೇ ಪ್ರಶ್ನೆಯನ್ನು ನೋಡೋಣ. ಒಂದೇ ಉದ್ದ ಅಡ್ಡಕೊಯ್ತವನ್ನು ಹೊಂದಿರುವ ತಾಮ್ರ ಮತ್ತು ಕಬ್ಬಿಣದ ವಾಹಕ ತಂತಿಗಳಲ್ಲಿ ಯಾವುದು ಹೆಚ್ಚಿನ ರೋಧಕತೆಯನ್ನು ಹೊಂದಿದೆ? ಸೊ ರೋಧಕತೆ ಆರ್ ಯಾವೆಲ್ಲ ಅಂಶಗಳ ಮೇಲೆ ನಿರ್ಧಾರ ಆಗತ್ತೆ? ಒಂದು ರೋಧಶೀಲತೆ, ಇನ್ನೊಂದು ಉದ್ದ, ಹಾಗೆ ವಿಸ್ತೀರ್ಣ ಅಥವಾ ಅಡ್ಡಕೊಯ್ತ. ಹೌದಾ? ಈ 3 ಅಂಶಗಳ ಮೇಲೆ ರೋಧಕತೆ ನಿರ್ಧಾರ ಆಗತ್ತೆ. ಆದ್ರೆ ಇಲ್ಲಿ 2 ವಸ್ತುಗಳ ಉದ್ದ ಮತ್ತೆ ಅಡ್ಡಕೊಯ್ತ ಸೇಮ್ ಅಂತ ಕೊಟ್ಟಿದ್ದಾರೆ. ಸೊ ಎಲ್ ಮತ್ತೆ ಎಗಳು 2 ವಸ್ತುಗಳಿಗೂ ಒಂದೇ ಆಗಿದೆ. ಆದ್ರೆ ವಿಭಿನ್ನವಾಗಿರೋದು ರೋ ಬೆಲೆ ಮಾತ್ರ ವಿಭಿನ್ನ. ಅದರಲ್ಲಿ ನೋಡಿದ್ರೆ ಕಬ್ಬಿಣದ ರೋಧಶೀಲತೆ ತಾಮ್ರಕ್ಕಿಂತ ಜಾಸ್ತಿ. ಹಾಗಾಗಿ ಕಬ್ಬಿಣ ಜಾಸ್ತಿ ರೋಧಕತೆಯನ್ನ ತೋರಿಸುತ್ತೆ. ಸೊ ಇದರಲ್ಲಿ ರೋಧಶೀಲತೆ ಮಾತ್ರ ವ್ಯತ್ಯಾಸ ಇರೋದಕ್ಕೆ, ಕಬ್ಬಿಣ ಮತ್ತೆ ತಾಮ್ರದ ರೋಧಶೀಲತೆ ಮಾತ್ರ ವ್ಯತ್ಯಾಸ ಇದೆ. ಅದರಲ್ಲೂ ಕಬ್ಬಿಣದ ರೋಧಶೀಲತೆ ತಾಮ್ರಕ್ಕಿಂತ ಜಾಸ್ತಿ ಆಗಿರೋದ್ರಿಂದ ಕಬ್ಬಿಣ ಜಾಸ್ತಿ ರೋಧಕತೆಯನ್ನ ತೋರಿಸುತ್ತೆ.